ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರುದ್ರೇಶ್. ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಮನ್ನೆಲ್ಲ ಒಂದು ಬೀಚಿಗೆ ಕರ್ಕೊಂಡು ಹೋಗ್ತೀನಿ. ಇದು ಆ್ಯಕ್ಚುಲಿ ಇದು ಪ್ಲ್ಯಾನ್ ಮಾಡಿದ್ದು ಯಾಕೆ ಅಂದರೆ, ನಮ್ಮ ಫ್ರೆಂಡ್ ಇಲ್ಲಿ ಸ್ಟೀವ್ ಅಂತ ಇದ್ದಾನಲ್ಲ, ಅವನು ಬಿಟ್ಟು ಹೋಗ್ತಾ ಇದ್ದಾನೆ. ಅವನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ತಕ್ಷಣ ನಾವು ಪ್ಲ್ಯಾನ್ ಮಾಡಿ ಚೆಸಿಲ್ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಅದೊಂದು ಸ್ವಲ್ಪ ನಿಯರ್ ಬೈ ನಮಗಿರೋದು, 40 ಮಿನಿಟ್ಸ್ ಅಷ್ಟೇ ಆಗುತ್ತೆ ನಮಗೆ. ಚೆಸಿಲ್ ಬೀಚ್ ಯಾಕಪ್ಪ ಅಂತ ಅಂದರೆ, ಅಲ್ಲಿ ಏನು ಅಂದರೆ ಸ್ಯಾಂಡ್ ಇಲ್ಲ, ಇದೆಲ್ಲ ಫುಲ್ಲು ಪೆಬಲ್ಸೇ. ನೀವೀಗ ನೋಡ್ಬೋದು, ಇಲ್ಲೆಷ್ಟು ಕಡೆ ನೋಡಿದ್ರೂ ಪೆಬಲ್ಸೇ ಕಾಣಿಸುತ್ತೆ, ಇಲ್ಲೆಲ್ಲೂ ಮರಳಿಲ್ಲ. ಬಂದ ಮೇಲೆ ನಾವೇನು ಮಾಡಿದ್ವಿ, ಸ್ವಲ್ಪ ಟೆಂಟ್ ಎಲ್ಲ ಹಾಕಿದ್ವಿ. ಟೆಂಟ್ ಹಾಕಿದ ಮೇಲೆ ಸ್ವಲ್ಪ ಈ ಕಡೆ ಬಾರ್ಬಿಕ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಕನ್ ಸಾಸೇಜು ಮತ್ತು ಚಿಕನ್ ಎಲ್ಲ ತೊಗೊಂಬಂದಿದ್ವಿ. ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಅಲ್ಲಿ ತುಂಬ ಗಾಳಿ ಇತ್ತು. ಸ್ವಲ್ಪ ಗಾಳಿ ಇದ್ದಿದ್ದರಿಂದ ಸ್ವಲ್ಪ ಎಲ್ಲನೂ ಸ್ವಲ್ಪ ಬೇರೆ ಮೇಲೆ ಕೆಳಗೆ ಆಗ್ತಾಯಿತ್ತು. ಆದರೂ ತೊಂದರೆ ಇಲ್ಲ ಅಂಥೇಳಿ ನಾವು ಮಾಡ್ತಾಯಿದ್ವಿ. ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ಸ್ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ಬೆಂಕಿ ಹತ್ಕೊತಾನೆ ಇಲ್ಲ, ಅದಕ್ಕೆ ಗಾಳಿ ಇರೋದ್ರಿಂದ. ಮತ್ತು ಇನ್ನೆಂತ ಮಾಡೋದು ಅಂತ ಹೇಳ್ಬಿಟ್ಟು ಎರಡು ಆಲ್ರೆಡಿ ಬಾರ್ಬಿಕ್ಯೂ ಸ್ವಲ್ಪ ಬೆಂಕಿ ಹತ್ತಿತ್ತು, ಅದರಲ್ಲೇ ಸ್ವಲ್ಪ ಸಾಸೇಜ್ ಎಲ್ಲ ಹಾಕಿ ಅದರಲ್ಲೇ ಮಾಡೋಣ ಅಂಥೇಳಿ ಅದರಲ್ಲೇ ಮಾಡ್ತಾಯಿದ್ವಿ. ಅದ್ರ ಮಧ್ಯದಲ್ಲಿ ತುಂಬ ಗಾಳಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಜೋಬಿ ಸ್ವಲ್ಪ ಟ್ರೈ ಮಾಡಿ ಟೆಂಟನ್ನ ಸ್ವಲ್ಪ ಹೇಗಾರು ಮಾಡಿ ಫಿಕ್ಸ್ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾ ಇದ್ದ. ಇಲ್ಲಿ ನೋಡ್ಬೋದು ನೀವು, ಒಳಗಡೆ ಅವನೇ ಸ್ಟಕ್ ಆಗಿಬಿಟ್ಟಿದ್ದಾನೆ. ಏನೇ ಮಾಡಿದ್ರೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಅದಾದಮೇಲೆ ಏನಾಯಿತು ಅಂದರೆ, ತುಂಬ ಗಾಳಿ ಆಗ್ಬಿಟ್ಟು ಜೊತೆಯಲ್ಲಿ ಅದು ಗಾಳಿಯೋ ಹಂಗೆ ಹೇಳ್ಕೊಂಡು ನಾವೇನೇ ಮಾಡಿದರೂ ಕೂಡ ನಮಗೆ ಫೈನಲಿ ಟೆಂಟನ್ನ ಸರಿ ಮಾಡಲಿಕ್ಕೆ ಆಗಲಿಲ್ಲ. ಮತ್ತೇನು ಮಾಡಿದ್ವಿ, ಅದನ್ನು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ನಾವು ಮತ್ತೆ ನಮ್ಮ ಪಾಡಿಗೆ ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು, ಮಾತು ಆಡಿಕೊಂಡು, ಹರಟೆ ಹೊಡ್ಕೊಂಡು, ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಮಾಡ್ತಾ ಇದ್ವಿ. ಇಲ್ಲಿ ವಿನೋದು ನಮ್ಮದು ವಿಡಿಯೋ ಮಾಡ್ತಾ ಇದ್ದ, ಸ್ವಲ್ಪ ಎಲ್ಲ ಆ್ಯಂಗಲಲ್ಲೂ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇನ್ನು ಸ್ವಲ್ಪ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮೇಲ್ಗಡೆ ಹೋದ್ಮೇಲೆ ಈ ಥರ ಸೀನರಿ ಕಾಣಿಸ್ತಾ ಇತ್ತು. ನಾವು ಆ್ಯಕ್ಚುಲಿ ಆ ಬೀಚಿಗೆ ಹೋಗಿದ್ದು. ಇದು ಸ್ವಲ್ಪ ಒಂದು ಕಿಲೋಮೀಟ್ರಿಂದ ದೂರದಲ್ಲಿಂದ ನಾನು ವಿಡಿಯೋ ಮಾಡ್ತಾ ಇರೋದು. ಅಲ್ಲಿ ಒಂದು ಮಾನ್ಯುಮೆಂಟ್ ಇದೆ ನೋಡಿ, ಅದು ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಹೋದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ. ಅದಾದಮೇಲೆ ಇಲ್ಲೊಂದು ಐಸ್ ಕ್ರೀಮ್ ಗಾಡಿ ಹೋಗ್ತಾ ಇತ್ತು. ಆಲ್ರೆಡಿ ಅವ್ರು ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಹೋಗ್ಲಿಕ್ಕೆ. ಮತ್ತೆ ಸ್ವಲ್ಪ ಹಂಗೆ ನಿಲ್ಲಿಸ್ಬಿಟ್ಟು ನಾವು ಹೋಗಿ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ತುಂಬ ಚಳಿ ಇತ್ತು. ತುಂಬ ಚಳಿ ಇದ್ರೂ ಸ್ವಲ್ಪ ಒಂದು ಐಸ್ ಕ್ರೀಮ್ ತಿನ್ನೋದು ತುಂಬ ಚೆನ್ನಾಗಿರುತ್ತಲ್ಲ ಚಳಿಯಲ್ಲಿ ಅಂತ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಪ್ಲೇಸ್ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಹೋಗಿ ಎಲ್ಲರೂ ಸುಸ್ತಾಗಿ ವಾಪಸ್ ಎಲ್ಲರೂ ಹೋಗ್ತಾ ಇದ್ದಾರೆ. ಎಲ್ಲರೂ ಒಬ್ಬೊಬ್ಬರೇ ಬಾಯ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.